ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಿಯಮ ಗಾಳಿಗೆ ತೂರಿ ವೈಟ್ ಬೋರ್ಡ್ ವಾಹನದಲ್ಲಿ ಬಾಡಿಗೆ ಮಾಡ್ತಿದ್ದ ಚಾಲಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಆರ್ಟಿಒ ಅಧಿಕಾರಿಗಳು. ಮುಳ್ಳಯ್ಯನಗಿರಿ, ಗಾಳಿಕೆರೆ ಸೇರಿದಂತೆ ಸುತ್ತಮುತ್ತಲಿನ ಭಾಗಕ್ಕೆ ಪ್ರವಾಸಿಗರನ್ನ ವೈಟ್ ಬೋರ್ಡ್ ಕಾರುಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಇದರಿಂದ ಯೆಲ್ಲೋ ಬೋರ್ಡ್ ವಾಹನ ಚಾಲಕರಿಗೆ ನಷ್ಟ ಆಗ್ತಾ ಇದ್ದು ವಾಹನಗಳನ್ನು ಪರಿಶೀಲಿಸಿ ದಂಡ ವಿಧಿಸಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಪ್ರತಿಯನ್ನ ಪೊಲೀಸರು ಸಾರ್ವಜನಿಕವಾಗಿ ಡಂಗೂರ ಸಾರಿಸಿದ್ದಾರೆ. ಉಜಿರೆಪೇಟೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಜೀಪ್ನಲ್ಲಿ ಹೋಗಿ ತಿಮರೋಡಿ ಗಡಿಪಾರು ಆದೇಶದ ಬಗ್ಗೆ ಮೈಕ್ ಮೂಲಕ ಓದಿದ್ದಾರೆ. ದಿನಾಂಕ 16/9/2026 ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು, ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣೆ ಸರಹದ್ದಿಗೆ ಗಡಿಪಾರು ಅಂತ ಟಾಮ್ ಹೊಡೆದಿದ್ದಾರೆ. ಕುಡಿದು ಶಾಲೆಗೆ ಬಂದ ಪ್ರಿನ್ಸಿಪಾಲರನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬಾಳ ಗ್ರಾಮದಲ್ಲಿ ನಡೆದಿದೆ. ಕುಡಿದು ಶಾಲೆಗೆ ಬರಬೇಡಿ ಎಂದಿದ್ದಕ್ಕೆ ಉಡಾಫಿಯಾಗಿ ಮಾತನಾಡಿರೋ ಶಿಕ್ಷಕ, ಕುಡಿದು ಬಂದಿದ್ದೀನಿ, ಏನ್ ಮಾಡ್ತೀಯಾ ಮಾಡ್ಕೋ ಅಂತ ಆವಾಜ್ ಹಾಕಿರೋದಲ್ಲದೆ 6 ತಿಂಗಳಲ್ಲಿ ರಿವಾಲ್ವರ್ ಜೇಬ್ನಲ್ಲಿ ಇಟ್ಕೊಳ್ತೀನಿ ಅಂತ ಧಮಕಿ ಹಾಕಿದ್ದಾನೆ. ನನ್ನ ಬಗ್ಗೆ ಎಲ್ಲ ಕಡೆ ತಿಳಿದ್ಕೋ ಅಂತ ದರ್ಪ ಮೆರೆದಿದ್ದಾನೆ. ಏನ್ರಿ ಹಾಂ ರೀ ರಾಮ್ ಹುಡುಗನ ರೀ ಇಲ್ರಿ ನೀವು ಕುಡಿದು ಬಂದಿರ ಕುಡ್ದಿಲ್ಲ ಸರ ನೀವು ಕುಡಿದು ಬಂದಿರ ಕುಡ್ದಿಲ್ಲ ಈಗ ಕುಡ್ದಿಲ್ಲ ನೀವು ಹಾಂ ದಾಬಾದ ಇದ್ರಿ. ಗೊಬ್ಬರ ತುಂಬಿದ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿದಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೇರೂರು ಹಳ್ಳಿಕಟ್ಟೆ ಬಳಿ ನಡೆದಿದೆ. ಲಾರಿಯ ಹಿಂಭಾಗದ ಟೈರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿ ಹೊತ್ತಿದ್ರಿಂದ ಲಾರಿಯ ಹಿಂಭಾಗ ಸುಟ್ಟು ಕರಕಲಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಘಟನೆ ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಸುಟ್ಟು ಕರಕಲಾಗಿದೆ. ನಂಜನಗೂಡಿನ ಹೊಸಳ್ಳಿ ಗೇಟ್ ಬಳಿ ಘಟನೆ ನಡೆದಿದೆ. ಬಸ್ಸು ಮೈಸೂರಿನಿಂದ ಕೇರಳಕ್ಕೆ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದ್ದು ಘಟನೆಯಲ್ಲಿ 40 ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಬ್ಬಿಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮ ಆಗಿರೋ ಘಟನೆ ಧಾರವಾಡ ತಾಲೂಕಿನ ಮನಸೂರ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮಂಜುನಾಥ ಕುಸುಗಲ್ ಎಂಬ ರೈತನಿಗೆ ಸೇರಿದ ಕಬ್ಬುಗಳಾಗಿದ್ದು 3 ಎಕರೆ ಕಬ್ಬು ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಕೆಲ ಕಿಡಿಗೇಡಿಗಳು ಕಾಡಾನೆಗಳಿಗೆ ಕೀಟ್ಲೆ ಮಾಡಿ ಅದನ್ನು ರೊಚ್ಚಿಗೇಳಿಸಿದ ಘಟನೆ ಆನೇಕಲ್ ಭಾಗದ ಕೃಷ್ಣಗಿರಿ ಸಮೀಪದ ಕಾಡಂಚಿನ ಗ್ರಾಮದಲ್ಲಿ ನಡೆದಿದೆ. ಪುಡಾರಿಗಳು ಅರಣ್ಯ ಇಲಾಖೆ ತಂದಿಟ್ಟಿದ್ದ ಪಟಾಕಿ ಸಿಡಿಸಿದ್ದು ಇದರಿಂದ ವಿಚಲಿತಗೊಂಡ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಫೆನ್ಸಿಂಗ್ ಒಳಗೆ ಇದ್ದ ಕಾಡಾನೆಗಳನ್ನು ಕೆಣಕಿ ಮೊಬೈಲ್ ಹಿಡಿದು ವಿಡಿಯೋ ಮಾಡಲು ಮುಂದಾಗಿದ್ರು. ಈ ವೇಳೆ ಗುಂಪಿನಲ್ಲಿದ್ದ ಆನೆಯೊಂದು ಅವರ ಮೇಲೆ ದಾಳಿ ಮಾಡಿದೆ. ಆದರೆ ಫೆನ್ಸಿಂಗ್ ಇದ್ದಿದ್ದರಿಂದ ಯುವಕರು ಬಚಾವಾಗಿದ್ದಾರೆ. வாங்கடா ஏய் 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 மிச்சார் குட்டே ವ್ಯಕ್ತಿಯ ಕತ್ತು ಕುಯ್ದು ಕೊಲೆಗೈದು ಬಿಸಾಡಿರೋ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾದಮಾರನಹಳ್ಳಿ ಕೆರೆ ಬಳಿ ನಡೆದಿದೆ. ಕೊಲೆಯಾದ ವ್ಯಕ್ತಿ ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಗ್ರಾಮದ 35 ವರ್ಷದ ಚೆಲುವ ಅಂತ ಗೊತ್ತಾಗಿದೆ. ಈತ ಟ್ರ್ಯಾಕ್ಟರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಮಾಗಡಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ.
ಸಿಮೆಂಟ್ ಬಲ್ಕರ್ ಮತ್ತು ಬುಲೆರೋ ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿ ಬಳಿ ನಡೆದಿದೆ. ಗೌರಿಬಿದನೂರು ಹಿಂದೂಪುರ ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಬಲ್ಕರ್ ವಾಹನ ಹಾಗೂ ಬೆಂಗಳೂರಿನಿಂದ ಗೌರಿಬಿದನೂರು ಕಡೆಗೆ ಬರುತ್ತಿದ್ದ ಬುಲೆರೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಸ್ಥಳದಲ್ಲೇ 2 ವಾಹನಗಳ ಚಾಲಕರು ಸಾವನ್ನಪ್ಪಿದ್ದಾರೆ. ಅಶೋಕ್ ಹಾಗೂ ನಾಗರಾಜಪ್ಪ ಮೃತ ದುರ್ದೈವಿಗಳು. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಂಗಾ ನದಿಯಲ್ಲಿ ಈಜಲು ಹೋಗಿದ್ದ ಯುವಕ ಕಣ್ಮರೆಯಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ನಡೆದಿದೆ. ಎಳ್ಳಮಾವಾಸ್ಯೆ ಜಾತ್ರೆ ಹಿನ್ನೆಲೆ ಕೆಲಸಕ್ಕೆ ಬಂದಿದ್ದ ಮಹಾರಾಷ್ಟ್ರ ಮೂಲದ ವಿಕಾಸ್ ಭೋಸ್ಲೆ ತುಂಗಾ ನದಿಯಲ್ಲಿ ಮುಳುಗಿ ನಾಪತ್ತೆಯಾಗಿದ್ದಾನೆ. ತೀರ್ಥಹಳ್ಳಿ ಪಟ್ಟಣದ ರಾಮೇಶ್ವರ ಮಿಲ್ ಹಿಂಭಾಗದಲ್ಲಿದ್ದ ನದಿ ನೀರಿನ ಸೆಳೆತಕ್ಕೆ ಈಜಲು ಹೋಗಿದ್ದ. ಮಿಸ್ಸಿಂಗ್ ಆಗಿರೋ ವಿಕಾಸ್ ಪತ್ತೆಗೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ.